ಶ್ರೀರಾಮಚಂದ್ರ ಮದುವೆ ಆದಂತ ಸ್ವಲ್ಪ ದಿನಕ್ಕೇನೆ ಅರಣ್ಯವಾಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ. ರಾಮ ಹೋದಾಗ ಲಕ್ಷ್ಮಣ ಕೂಡ ಅರಣ್ಯಕಾಂಡದಲ್ಲಿದ್ದಾಗ ಮಾಯಾ ಜಿಂಕೆ ಕಾಣಿಸುತ್ತೆ. ಮಾಯಾ ಜಿಂಕೆ ಮೇಲೆ ತಾಯಿ ಸೀತಾ ಮಾತೆ ಆಸೆ ಪಡ್ತಾರೆ. ಎಲ್ಲೂ ಸೀತೆ ಮಾತೆಗೆ ಅನ್ಸಲ್ಲ ಇದು ಒಂದು ಮಾಯಾ ಜಿಂಕೆ ಅಂತ. ಲಕ್ಷ್ಮಣನಿಗೆ ಅನುಮಾನ ಬರುತ್ತೆ. ಆದರೂ ಲಕ್ಷ್ಮಣ ಹೋಗಲ್ಲ ಅಲ್ಲಿಂದ. ಆಗ ಸೀತಾ ಮಾತೆ ಹೇಳ್ತಾಳೆ, ನೀನು ಹೋಗ್ಲೇಬೇಕು, ನನ್ನ ಒಂದು ಆದೇಶ ಇದು ಅಂತ. ಶ್ರೀನಿವಾಸ ಕಲ್ಯಾಣಕ್ಕೂ ತ್ರೇತಾಯುಗದ ರಾಮನ ಈ ಕಥೆಗೂ ಸಂಬಂಧ ಇದೆ. ಸೀತಾ ಮಾತೆನ ಲಂಕೆಗೆ ರಾವಣ ಕರ್ಕೊಂಡು ಹೋಗ್ಲೇ ಇಲ್ಲ, ಸೀತಾಪಹರಣ ಆಗ್ಲೇ ಇಲ್ಲ. ಇಲ್ಲಿ ರಾವಣ ಅಪಹರಣ ಮಾಡಿದ್ದು ಸೀತಾ ಮಾತೆನೇ ಅಲ್ಲ. ಮತ್ ಅನ್ನಿಸ್ತಿರ್ಬೋದು, ಮತ್ ಹಾಗಿದ್ರೆ ಯಾರವರು ಅಂತ. ಮೊದಲನೇದಾಗಿ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಒಪ್ಕೊಂಡಿದ್ದಕ್ಕೆ ಅಂಡ್ ಈ ಪಾಡ್ಕಾಸ್ಟ್ ಮಾಡ್ತಿರೋದಕ್ಕೆ. ಶ್ರೀನಿವಾಸ ಕಲ್ಯಾಣ, ಎಸ್, ಶ್ರೀನಿವಾಸ ಕಲ್ಯಾಣ. ಕಲ್ಯಾಣ ಅನ್ನೋದ್ರಲ್ಲೇ ಅರ್ಥ ಇದೆ. ಕಲ್ಯಾಣ ಅಂದ್ರೆ ಒಂದು ಮದುವೆ ಅಂತ, ಇನ್ನೊಂದು ಕಲ್ಯಾಣ ಅಂದ್ರೆ ಒಳ್ಳೇದು ಮಾಡೋದು ಅಂತ. ಸೊ ಇವತ್ತು ಶ್ರೀನಿವಾಸ ಕಲ್ಯಾಣದ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ಭಗವಂತ ಶ್ರೀನಿವಾಸ ತಾಯಿ ಪದ್ಮಾವತಿ ಜೊತೆ ಆ ಮದುವೆ ಹೇಗಾಯಿತು, ಆ ಸಂಭ್ರಮ, ಅದೆಲ್ಲದಕ್ಕಿಂತ ಮುಂಚೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಹಿಂದಕ್ಕೆ ಹೋಗಿ ಬರೋಣ. ನಾವು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅವತಾರ ಎತ್ತಿದ್ದು, ಸೀತಾದೇವಿ ಅವರೆಲ್ಲ ಅರಣ್ಯವಾಸಕ್ಕೆ ಹೋಗಿದ್ದು, ನಂತರ ರಾವಣನ ಯುದ್ಧಕಾಂಡ, ಹನುಮಂತನ ಸುಂದರಕಾಂಡ, ಇದೆಲ್ಲ ಕಥೆಗಳನ್ನ ನಾವು ಕೇಳಿದೀವಿ. ಶ್ರೀನಿವಾಸ ಕಲ್ಯಾಣಕ್ಕೂ ತ್ರೇತಾಯುಗದ ರಾಮನ ಈ ಕಥೆಗೂ ಸಂಬಂಧ ಇದೆ. ಅದು ಮೊದಲನೇದಾಗಿ ಏನು ಅಂತ ತಿಳ್ಕೊಳ್ಳೋಣ. ಈಗ ನಿಮ್ಗೆಲ್ಲ ಗೊತ್ತು, ಶ್ರೀರಾಮಚಂದ್ರ ಮದುವೆ ಆದಂತ ಸ್ವಲ್ಪ ದಿನಕ್ಕೇನೆ ತಾಯಿ ಸೀತಾ ಮಾತೆ ಜೊತೆ ಅರಣ್ಯವಾಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ. ಸೊ ಅಂತ ಸಂದರ್ಭದಲ್ಲಿ ರಾಮ ಹೋದಾಗ ಲಕ್ಷ್ಮಣ ಕೂಡ ಅಣ್ಣನ ಜೊತೆ ಕಾಡಿಗೆ ಬಂದ. ಅರಣ್ಯಕಾಂಡ ಆ ಪರ್ವದಲ್ಲಿ, ಅರಣ್ಯಕಾಂಡದಲ್ಲಿದ್ದಾಗ ಮಾಯಾ ಜಿಂಕೆ ಕಾಣಿಸುತ್ತೆ. ಮಾಯಾ ಜಿಂಕೆ ಮೇಲೆ ತಾಯಿ ಸೀತಾ ಮಾತೆ ಆಸೆ ಪಡ್ತಾರೆ. ಆಗ ಶ್ರೀರಾಮಚಂದ್ರನ್ಗೆ ಹೋಗಿ ಆ ಜಿಂಕೆನ ತೋರಿಸಿ ಆ ಮಾಯಾ ಜಿಂಕೆನ ಹುಡ್ಕೊಂಡ್ಬರ್ಬೇಕು ಅಂತ ಶ್ರೀರಾಮಚಂದ್ರ ಹೊರಟಂತ ಟೈಮಲ್ಲೂ ಕೂಡ ಎಲ್ಲೂ ಸೀತೆ ಮಾತೆಗೆ ಅನ್ಸಲ್ಲ ಇದು ಒಂದು ಮಾಯಾ ಜಿಂಕೆ ಅಂತ. ಲಕ್ಷ್ಮಣನಿಗೆ ಅನುಮಾನ ಬರುತ್ತೆ. ಆದ್ರೂ ಲಕ್ಷ್ಮಣ ಹೋಗಲ್ಲ ಅಲ್ಲಿಂದ. ಆಗ ಸೀತಾ ಮಾತೆ ಹೇಳ್ತಾಳೆ, ನೀನು ಹೋಗ್ಲೇಬೇಕು, ನನ್ನ ಒಂದು ಆದೇಶ ಇದು ಅಂತ. ಆಗ ಸೀತಾ ಮಾತೆಗೆ ಅಲ್ಲಿಂದ ಹೊರಡಕ್ಕಿಂತ ಮುಂಚೆ ಲಕ್ಷ್ಮಣ ರೇಖೆನ ಹಾಕ್ತಾನೆ. ತಾಯಿ ಯಾವುದೇ ಕಾರಣಕ್ಕೂ ಈ ಗಡಿನ ದಾಟಿ ಬರಬಾರ್ದು ನೀನು ಅಂತ. ಲಕ್ಷ್ಮಣ ಹೊರಟ ಅಣ್ಣನ ಹುಡುಕೊಂಡು. ಇದೇ ಟೈಮಲ್ಲೇ, ಇದೇ ಸಂದರ್ಭದಲ್ಲೇ ರಾಮಾಯಣದ ವಿಲನ್ ಅಂತ ಏನ್ ಕರಿತೀವಿ, ಈ ರಾವಣ ಬಂದು ಸೀತಾ ಮಾತೆನ ಅಪಹಾರ ಮಾಡಿಕೊಂಡು ಲಂಕೆಗೆ ಹೊರಡ್ತಾನೆ ಅಲ್ವಾ. ಸೀತೆನ ರಾವಣ ಅಪಹರಿಸ್ತಾನೆ. ಆದ್ರೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ, ಅಲ್ಲಿ ಸೀತಾ ಮಾತೆನ ಲಂಕೆಗೆ ರಾವಣ ಕರ್ಕೊಂಡು ಹೋಗ್ಲೇ ಇಲ್ಲ, ಸೀತಾಪಹರಣ ಆಗ್ಲೇ ಇಲ್ಲ. ನೀವೇನ್ ಇಷ್ಟೂ ಕಥೆಲೂ ಕೇಳ್ತಿರಲ್ಲ, ಯುದ್ಧಕಾಂಡದಲ್ಲಿ ಲಂಕೆಯಲ್ಲಿ ಹೋಗಿ ಸೀತಾಮಾತೆ ಇದ್ಲಲ್ಲ, ಅಲ್ಲಿ ಸೀತಾಮಾತ ಹೋಗ್ಲೇ ಇಲ್ಲ. ಅಲ್ಲಿ ಸೀತಾಮಾತೆ ಅಲ್ಲ ಇದ್ದಿದ್ದು. ಇಲ್ಲಿ ರಾವಣ ಅಪಹರಣ ಮಾಡಿದ್ದು ಸೀತಾಮಾತೆನೇ ಅಲ್ಲ. ಮತ್ ಅನ್ನಿಸ್ತಿರ್ಬೋದು, ಮತ್ ಹಾಗಿದ್ರೆ ಯಾರವರು ಅಂತ. ಕರೆಕ್ಟಾ? ಇಲ್ಲಿ ಒಂದು ಸಣ್ಣ ಉಪಕಥೆ ಏನು ಅಂದ್ರೆ, ಬೃಹಸ್ಪತಿ ಮಗ ಕೌಶಧ್ವಜ ಅಂತ ಆ ಋಷಿ ಹೆಸರು. ಆತನ ಮಗಳಾಗಿ ವೇದವತಿಯಾಗಿ ಮಹಾಲಕ್ಷ್ಮಿನೇ ಒಂದು ಅವತಾರವಾಗಿ ಜನಿಸಿರ್ತಾಳೆ ವೇದವತಿ. ಇದೇ ತ್ರೇತಾಯುಗದಲ್ಲಿ ಆಕೆ ಸುಂದರವಾಗಿರ್ತಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಕೆ ಸಾಧ್ವಿ, ತಪಸ್ವಿ. ಒಂದ್ಸರಿ ತಪಸ್ಸಿಗೆ ಅಂತ ಕೂತಿದ್ದಂಥ ಟೈಮಲ್ಲಿ ವೇದವತಿ ತಪಸ್ ಮಾಡ್ತಿದ್ದಾಗ ಇದೇ ಈ ರಾಮಾಯಣದ ವಿಲನ್ ಅಂತ ಏನ್ ಕರಿತೀವಲ್ಲ, ಈ ರಾವಣ ಪುಷ್ಪಕ ವಿಮಾನದಲ್ಲಿ ಹೋಗ್ತಿರ್ತಾನಂತೆ. ಆಗ ತಾಯಿನ ಅಲ್ಲಿ ವೇದವತಿನ ನೋಡ್ತಾನೆ. ನೋಡಿದ ತಕ್ಷಣ ಅಲ್ಲಿ ಬಂದು ವೇದವತಿನ ಅಪಹರಿಸ್ಬೇಕು ಅಂತ ಹತ್ರ ಹೋಗ್ತಾನೆ. ಆಗ ವೇದವತಿ ಕೋಪ ಬರುತ್ತೆ. ಆಕೆ ಒಂದು ಶಾಪ ಕೊಡ್ತಾಳೆ, ನೀನೇನಾದ್ರೂ ನಿನ್ನ ಅಂತ್ಯ ಒಂದು ಹೆಣ್ಣಿಂದಾನೇ ಆಗತ್ತೆ, ಮತ್ತೆ ಏನಾದ್ರು ಮುಟ್ಟಕ್ ಬಂದ್ರೆ ನೀನು ಸುಟ್ಟು ಭಸ್ಮ ಆಗ್ತೀಯಾ ಅಂತ ಅಂದ್ಬಿಟ್ಟು. ಇದನ್ನ ಕೇಳಿಸ್ಕೊಂಡಂತ ರಾವಣ ಅಲ್ಲಿಂದ ಭಯ ಬಿದ್ದು ಎಸ್ಕೇಪ್ ಆಗಿ ಹೊಟ್ಟೋಗ್ತಾನೆ. ರಾವಣ ಬಂದಲ್ಲ, ನನ್ನ ಹತ್ರ ಹಿಂಗೆಲ್ಲ ನಡ್ಕೊಂಡಂತಲ್ಲ ಅಂತನ್ಬಿಟ್ಟು ಆ ತಾಯಿ ವೇದವತಿ ಏನ್ ಮಾಡ್ತಾಳೆ ಅಂದ್ರೆ ಅಗ್ನಿ ಪ್ರವೇಶ ಮಾಡ್ಬಿಡ್ತಾಳೆ, ಬೆಂಕಿಗೆ ಹಾರ್ಬಿಡ್ತಾಳೆ.
ಆಗ ಅಗ್ನಿದೇವ ಈಕೆನ ಬಚಾವ್ ಮಾಡ್ತಾನೆ ಅಂದ್ರೆ ಅಗ್ನಿದೇವ ತನ್ನ ಹೆಂಡತಿ ಸ್ವಾಹ ಅಂತ ಹೇಳ್ತಾಳೆ, ಆಕೆ ಹತ್ರ ಈ ವೇದವತಿನ ಹೆಸರಿರ್ತಾನೆ. ಇದು ಒಂದು ಕತೆ ಆಯ್ತಾ. ಈಗ ಫ್ಲಾಶ್ ಬ್ಯಾಕ್ ಒಂಚೂರು ಹಿಂದಕ್ಕೆ ಬರೋಣ. ಈಗ ಸೀತಾ ಅಪಹರಣ ಆಗತ್ತಲ್ಲ ಅರಣ್ಯಕಾಂಡದಲ್ಲಿ, ಸೀತಾದೇವಿನ ಅಪಹರಿಸ್ಬೇಕು ಅಂತ ರಾವಣ ಬರ್ತಾನೆ. ರಾವಣ ಬಂದಂತ ಟೈಮಲ್ಲಿ ರಾಮ ಮಾಯಜಿಂಕಿನ ಹುಡ್ಕೊಂಡು ಹೋಗಿದ್ದಾಯ್ತು, ಲಕ್ಷ್ಮಣನು ಹಿಂದೆ ಹೋಗಿದ್ದಾಯ್ತು. ಲಕ್ಷ್ಮಣ ಹೇಳಿರ್ತಾನೆ, ಈ ಲಕ್ಷ್ಮಣ ರೇಖೆನ ನೀನು ದಾಟಬಾರದಮ್ಮ ತಾಯಿ ಅಂತ. ಆಗ ನಡೀತಕ್ಕಂಥ ಒಂದು ಸಣ್ಣ ಬದಲಾವಣೆ, ಇದೇ ಅಗ್ನಿದೇವ ಸೀತಾ ಮಾತಿನ ಇಲ್ಲಿ ಕರ್ಕೊಂಡ್ಬಂದು ಈ ವೇದವತಿನ ಮಾಯಾ ಸೀತೆಯಾಗಿ ನಿಲ್ಸಿರ್ತಾನೆ. ಈ ಮಾಯಾ ಸೀತೆನ ರಾವಣ ಅಪಹರಿಸೋದು. ಏನ್ ಕಿಡ್ನಾಪ್ ಮಾಡಿ ಎತ್ಕೊಂಡು ಹೋಗ್ತಾನಲ್ಲ ಪುಷ್ಪಕ ವಿಮಾನದಲ್ಲಿ, ಅಲ್ಲಿ ತಾಯಿ ಸೀತೆನೇ ಇರಲ್ಲ ಅಲ್ಲಿ. ಇಲ್ಲಿ ವೇದವತಿ ಇನ್ಯಾರು ಅಲ್ಲ, ಮಹಾಲಕ್ಷ್ಮಿಯ ಇನ್ನೊಂದು ರೂಪ. ಇವಾಗ ಎಷ್ಟೊಂದ್ ಸಾರಿ ಲಂಕೆಯಲ್ಲಿ ಸೀತಾ ಮಾತೆ ಕೂತಿದ್ದಂತ ಟೈಮಲ್ಲಿ, ಅಂದ್ರೆ ಈ ಮಾಯಾ ಸೀತೆ ವೇದವತಿ ಅಶೋಕವನದಲ್ಲಿ ಕೂತಿದ್ದಂತ ಟೈಮಲ್ಲಿ, ಈಗ ರಾವಣ ಅಂತ ಪರಾಕ್ರಮಿ ಅಂತ ಅವನಿಗೆಲ್ಲಾ ವಿದ್ಯೆಗಳು ಗೊತ್ತಿತ್ತು, ಅದು ಇದು, ಯಾಕೆ ಆ ತಾಯಿ ಹತ್ರ ಕೂಡ ಹೋಗಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ ಅಲ್ಲಿದ್ದು ಸೀತೆ ಅಲ್ಲ, ಮತ್ತೆ ಶಾಪ ಒಂದಿತ್ತು. ಸೊ ಈ ರಾಮಾಯಣದಲ್ಲಿ ಯುದ್ಧಕಾಂಡ ನಡೆಯುತ್ತೆ, ಯುದ್ಧ ಆಗತ್ತೆ, ಕೊನೆಗೆ ರಾವಣ ತೀರ್ಕೋತಾನೆ. ಅದಾದ ನಂತರ ಕೊನೆಗೆ ಶ್ರೀರಾಮಚಂದ್ರ ತಾಯಿ ಸೀತಾ ಮಾತೆನ ಅಯೋಧ್ಯೆಗೆ ಕರ್ಕೊಂಬರಕ್ಕಿಂತ ಮುಂಚೆ ಅಗ್ನಿ ಪ್ರವೇಶ ಆಗತ್ತೆ, ಗೊತ್ತಲ್ಲ. ಅಗ್ನಿ ಪ್ರವೇಶಕ್ಕೆ ಸೀತಾ ಮಾತೆ ಹಾರ್ತಾಳೆ, ಅಗ್ನಿ ಪ್ರವೇಶ ಆಗತ್ತೆ. ಆಗ ನಿಜವಾದ ಅಗ್ನಿಲಿ ಅಲ್ಲಿದ್ದಲ್ಲ ಸೀತಾ ಮಾತೆ, ಅವ್ರು ಹೊರಗೆ ಬರ್ತಾರೆ. ಈಗ ಇಬ್ರು ಸೀತಾ ಮಾತೆಯವರು, ಒಂದು ನಿಜವಾದಂತ ಸೀತೆ ಮಾತೆ, ಇನ್ನೊಂದು ವೇದವತಿ ಅಂದ್ರೆ ಮಾಯಾ ಸೀತೆ, ಇಬ್ರು ಒಂದೇ ತರ ಇರ್ತಾರೆ. ಆಗ ಅವ್ರಿಬ್ರು ನಿಲ್ಲಿಸ್ಬಿಟ್ಟು ಆಗ ಅಗ್ನಿದೇವ ಹೇಳ್ತಾನೆ, ಶ್ರೀರಾಮಚಂದ್ರ ಇಲ್ಲಿ ಈಗ ಲಂಕೆಯಲ್ಲಿ ಇದ್ದಿದ್ದು ಸೀತಾ ಮಾತೆ ಅಲ್ಲ, ಮಾಯಾ ಸೀತೆ ಇಲ್ಲಿದ್ದು, ಈಕೆನೆ ವೇದವತಿ ಅಂತ. ಶ್ರೀರಾಮಚಂದ್ರನಿಗೆ ಖುಷಿ ಆಗತ್ತೆ, ಅಯ್ಯೋ ನನ್ನ ಹೆಂಡತಿ ಬದಲಾಗಿ ನೀ ಅಲ್ಲಿ ಹೋಗಿ ಇಷ್ಟೆಲ್ಲ ತ್ಯಾಗ ಮಾಡದಲ್ಲ ಅಂತ ಅಂದ್ಬಿಟ್ಟು. ಆಗ ಅದೇ ಅಗ್ನಿದೇವ ಹೇಳ್ತಾನೆ, ಹೇಗಿದ್ರು ನಿನ್ ಹಿಂದೆ ಅಂದ್ರೆ ಇಷ್ಟೆಲ್ಲ ಆಕೆ ಕಷ್ಟಪಟ್ಟಿದ್ದಾಳೆ, ದಯವಿಟ್ಟು ಈಕಿನ ಮದುವೆ ಆಗು ಅಂತ. ಆಗ ಶ್ರೀರಾಮಚಂದ್ರ ಹೇಳ್ತಾನೆ, ಇಲ್ಲ, ತ್ರೇತಾಯುಗದಲ್ಲಿ ನನ್ನ ಈ ರಾಮನ ಅವತಾರದಲ್ಲಿ ನಾನು ಏಕಪತ್ನಿ ವ್ರತಸ್ಥ, ಇನ್ನೊಂದು ಹೆಣ್ಣಿನ ಬಗ್ಗೆ ನಾನು ಆತರ ಯೋಚನೆ ಕೂಡ ಮಾಡಲ್ಲ. ಈಕೆನ ಮದುವೆ ಆಗ್ಬೇಕು ಅನ್ನೋ ಈ ಆಕೆ ಆಸೆನ ನಾನು ಕಲಿಯುಗದಲ್ಲಿ ಶ್ರೀನಿವಾಸನ ಅವತಾರ ಎತ್ತಿದಾಗ ಆಗ ವೇದವತಿ ಕೈ ಹಿಡಿತೀನಿ ಅಂತ. ಈಗ ಕನೆಕ್ಷನ್ ಸಿಗ್ತಾ ನಿಮಗೆ? ಓಕೆ. ಈಗ ನಿಜವಾದಂತ ಶ್ರೀನಿವಾಸ ಕಲ್ಯಾಣ ಹೇಗಾಯ್ತು, ಶ್ರೀನಿವಾಸ ಭಗವಂತ ಭೂಮಿಗೆ ಹೇಗ್ ಬಂದ ಅಂತ ತಿಳ್ಕೋಣ. ಗಂಗೆ ತೀರದಲ್ಲಿ ಕಶ್ಯಪ ಮಹಾಮುನಿಗಳು ಯಾಗ ಮಾಡ್ತಿರ್ತಾರೆ, ಒಂದಷ್ಟು ಜನ ಎಲ್ಲ ಋಷಿಗಳು ಕೂತ್ಕೊಂಡು ಮಾಡ್ತಿದ್ದಂಥ ಟೈಮಲ್ಲಿ ಅಲ್ಲಿ ನಾರದ್ರು ಬಂದು ಕೇಳ್ತಾರೆ, ನೀವಿಲ್ಲೇನೋ ಕೂತಿದ್ದೀರಾ, ನೀವು ಹೋಮ ಯಜ್ಞ ಎಲ್ಲ ಮಾಡ್ತಿದ್ದೀರಾ, ಇದೆಲ್ಲಾನು ಯಾರಿಗೋಸ್ಕರ ಮಾಡ್ತಿದ್ದೀರಾ? ಅವ್ರು ಕೇಳ್ತಾರೆ ಕಶ್ಯಪ ಮಹಾಮುನಿಗಳು, ಅಂದ್ರೆ ಏನರ್ಥ ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನೀವು ಮಾಡ್ತಿದ್ರಲ್ಲ, ಇದರಲ್ಲಿ ಯಾರು ದೊಡ್ಡವರು, ನೀವು ಯಾರಿಗೆ ಆಕ್ಚುಲಿ ಮಾಡ್ತಿರೋದು ಇದು ಅಂತ. ಅಲ್ಲಿ ಬಂದ ನಾರದ ತನ್ನ ಕೆಲ್ಸನ ಮಾಡ್ದ. ಆಗ ಕಶ್ಯಪ ಮಹಾಮುನಿಗಳಿಗೆ ಈ ಡೌಟ್ ಬಂತು, ಕರೆಕ್ಟ್ ಅಲ್ವಾ, ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ಜನದಲ್ಲಿ ದೊಡ್ಡೋರು ಯಾರು? ಇವ್ರು 3 ಜನದಲ್ಲಿ ಯಾರು ಒಬ್ರು ಯಾರಾದ್ರೂ ಇರ್ಬೇಕಲ್ಲ, ನಾವು ಇದನ್ನೆಲ್ಲ ಸಲ್ಸಕ್ಕೆ ಅಂತ. ಆಗ ಭೃಗು ಮಹರ್ಷಿಗಳ ಹತ್ರ ಹೋಗ್ತಾರೆ, ಸ್ವಾಮಿ ನಮ್ ತಲೆಯಲ್ಲಿ ನೋಡಿ ಹೆಂಗಿದೆ, ಹೋಮ ಮಾಡಕ್ ಕೂತಿದ್ವಿ, ನಾರದ ಮಹಾಮುನಿಗಳು ಬಂದು ಹಿಂಗೆ ಹೇಳಿದ್ರು, ಏನ್ ಮಾಡೋದು ಈಗ ಅಂತ. ಆಗ ಹೇಳ್ತಾರೆ ಭೃಗು ಮಹರ್ಷಿ, ಸಂದೇಹ ಬೇಡ, ನಾನು ಈಗ್ಲೇ ಹೋಗಿ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಹುಡ್ಕೊಂಡ್ ಬರ್ತೀನಿ ಅಂತ. ಸೀದಾ ಬ್ರಹ್ಮ ಇರ್ತಕ್ಕಂಥ ಜಾಗಕ್ಕೆ ಬರ್ತಾರೆ. ಬ್ರಹ್ಮ ಇರ್ತಕ್ಕಂಥ ಜಾಗದಲ್ಲಿ ಅಲ್ಲಿ ಬ್ರಹ್ಮ ಆಮೇಲೆ ತಾಯಿ ಸರಸ್ವತಿ ಜೊತೆ ಅವರಿಬ್ರು ಕೂಡ, ಅಲ್ಲಿ ಬ್ರಹ್ಮನ ಕೆಲ್ಸ ಅದೇ ಅಲ್ವಾ, ಈಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಜೊತೆಗೆ ತಾಯಿ ಜೊತೆ ಇದ್ದಂತ ಆ ಸಮಯದಲ್ಲಿ, ಆ ಏಕಾಂತ ಆ ಸಮಯದಲ್ಲಿ ಭೃಗು ಮಹರ್ಷಿಗಳ ಎಂಟ್ರಿ ಆಗತ್ತೆ, ಆಗಮನ ಆಗತ್ತೆ. ಬ್ರಹ್ಮ ಮತ್ತೆ ಸರಸ್ವತಿ ಆ ದೇವಿ ಇಬ್ರು ಕೂಡ ಗಮನಿಸಲ್ಲ ಭೃಗು ಮಹರ್ಷಿಗಳಿಗೆ. ಬ್ರಹ್ಮ ಅಂತ ನಮಸ್ಕಾರ ಮಾಡ್ತಾರೆ, ಅವರು ಗಮನಿಸೋದೇ ಇಲ್ಲ. ಕೋಪ ಬಂದ್ಬಿಡತ್ತೆ, 1 ಸರಿ 2 ಸರಿ 3ನೇ ಸರಿ ಕೋಪ ಬಂತು ತಕ್ಷಣ. ಅವಾಗೆಲ್ಲ ಹಂಗೆ ಅಲ್ವಾ, ಕೋಪ ಬಂದ್ರೆ ಶಾಪ ಕೊಟ್ಬಿಡು. ಭೃಗು ಮಹರ್ಷಿದು ಒಂದು ಶಾಪ ಆಗತ್ತೆ ಬ್ರಹ್ಮನಿಗೆ, ಏನು ಅಂದ್ರೆ ನಿನಗೆ ಭೂಲೋಕದಲ್ಲಿ ಪೂಜೆನೇ ಇಲ್ದಂಗಾಗ್ಲಿ ಅಂತ. ಆ ಒಂದು ಕಾರಣಕ್ಕೆ ಇವತ್ತಿಗೂ ಭೂಲೋಕದಲ್ಲಿ ಎಲ್ಲೂ ಕೂಡ ಬ್ರಹ್ಮನಿಗೆ ಪೂಜೆ ಮಾಡಲ್ಲ, ಬ್ರಹ್ಮನಿಗೆ ಒಂದು ದೇವಸ್ಥಾನ ಅಂತಾನೆ ಇಲ್ಲ. ಅಲ್ಲಿ ಮುಗೀತು.
ಬ್ರಹ್ಮ ಮುಗೀತು. ನೆಕ್ಸ್ಟ್ ಬಂದ್ರು ಕೈಲಾಸಕ್ಕೆ. ಕೈಲಾಸದಲ್ಲಿ ಶಿವ ಪಾರ್ವತಿ ಇಬ್ರು ಅಲ್ಲಿ ನರ್ತನ ಮಾಡ್ತಾ ಇದ್ರು. ಶಿವ ಅಂತ ನಮಸ್ಕಾರ ಮಾಡ್ದ ಇವರು ಭೃಗು ಮಹರ್ಷಿ. ಶಿವ ತಲೆ ಕೆಡಿಸ್ಕೊಂಡ್ಲಿಲ್ಲ, ಆರಾಮಾಗಿ ತಂಪಾಗಿ ಡಾನ್ಸ್ ಮಾಡ್ತಾನೆ ಇದ್ರು. ಮತ್ತೊಂದ್ಸಾರಿ ಪರಮಾತ್ಮ ಅಂತಂದ್ರು, ಕೇಳಿಸ್ಕೊಂಡಿಲ್ಲ. ಇನ್ನೊಂದ್ಸರಿ ಪರಮಾತ್ಮ ಅಂದ್ರು ಕೂಡ ಶಿವ ಪಾರ್ವತಿ ತಿರುಗಿ ನೋಡ್ಲಿಲ್ಲ. ತಕ್ಷಣ ಇವರಿಗೆ ಪಿತ್ತ ನೆತ್ತಿಗೆ ಇರುತ್ತು. ಭೃಗು ಮಹರ್ಷಿಗಳಿಗೆ ಒಂದ್ ಶಾಪ ಕೊಟ್ರು. ಈಗ ನಿನಗೆ ವಿಗ್ರಹದ ರೂಪದಲ್ಲಿ ಎಲ್ಲೂ ಕೂಡ ನಿನಗೆ ಪೂಜೆ ಆಗಲ್ಲ ನಿನಗೆ ಅಂತಂದ್ಬಿಟ್ಟು. ಅದಕ್ಕೆ ನಾವು ಪರಮಾತ್ಮನ ಪರಶಿವನ ನಾವು ಎಲ್ಲ ಕಡೆ ಲಿಂಗದ ರೂಪದಲ್ಲೇ ನಾವು ಪೂಜೆ ಮಾಡೋದು. ನೆಕ್ಸ್ಟ್ ಮುಗೀತು. ಬ್ರಹ್ಮಂಗ ಒಂದ್ ಶಾಪ ಆಯ್ತು, ಶಿವಂಗ ಒಂದ್ ಶಾಪ ಆಯ್ತು. ಸೀದಾ ನೆಕ್ಸ್ಟ್ ಬಂದಿದ್ದೆ ವೈಕುಂಠಕ್ಕೆ. ಈ ಋಷಿಗಳು ದೇವರಲ್ಲಿರೋ ತಾಳ್ಮೆನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದ ಅಥವಾ ಯಾರು ಶಕ್ತಿಶಾಲಿ ಅಂತ ನೋಡಕ್ ಬಂದಿದ್ದ? ನಾನ್ ನಿಮಗೆ ಫಸ್ಟೇ ಹೇಳ್ದೆ ಗೊತ್ತಾ, ಶ್ರೀನಿವಾಸ ಕಲ್ಯಾಣ ಅಂದ ತಕ್ಷಣ ಕಲ್ಯಾಣ ಅಂದ್ರೆ ಏನೋ ಒಳ್ಳೇದಾಗೋದಿರುತ್ತೆ. ಭಗವಂತನ ಇನ್ನೊಂದು ನಾಟಕಕ್ಕೋಸ್ಕರ, ಇನ್ನೊಂದು ಅವತಾರ ತಾಳ್ಲಿಕ್ಕೋಸ್ಕರ. ಒಂದು ಭೃಗು ಮಹರ್ಷಿಗಳು ಕೈಲಾಸ ಮುಗೀತು, ಬ್ರಹ್ಮದೇವನ ಹತ್ರ ಮುಗೀತು, ಸೀದಾ ವೈಕುಂಠಕ್ಕೆ ಬಂದ್ರು. ಅಲ್ಲಿ ಯೋಗ ನಿದ್ರೆ ಮಾಡ್ತಿದ್ರು ಮಹಾವಿಷ್ಣು ಮಹಾಲಕ್ಷ್ಮಿ. ಯೋಗ ನಿದ್ರೆ ಅಂದ್ರೆ ಭಗವಂತನಿಗೆ ಎಲ್ಲ ಗೊತ್ತಿರತ್ತೆ, ನೆಕ್ಸ್ಟ್ ಏನ್ ನಡೆಯುತ್ತೆ ಎಲ್ಲ ಗೊತ್ತಿರತ್ತೆ, ಬಟ್ ಸ್ಟಿಲ್ ಪ್ರಿಟೆಂಡ್ ಮಾಡೋದು ಭಗವಂತ. ಆಗ ಮಹಾಲಕ್ಷ್ಮಿ ತಾಯಿ ಕಾಲುತ್ತಾ ಇದ್ರು, ಭಗವಂತ ಯೋಗ ನಿದ್ರೆಯಲ್ಲಿ ಮಲಗಿದ್ರು. ಅಲ್ಲಿ ಕೇಶವ ಅಂತ ಕರೆದ್ರು, ಸ್ವಾಮಿ ಕೇಳಿಸ್ಕೊಂಡ್ಲಿಲ್ಲ. ಆಮೇಲೆ ಜನಾರ್ದನ ಅಂದ್ರು, ಕೇಳಿಸ್ಕೊಂಡ್ಲಿಲ್ಲ. ಮಹಾವಿಷ್ಣು ಅಂದ್ರು, ಕೇಳಿಸ್ಕೊಂಡ್ಲಿಲ್ಲ. ಕೋಪ ಬಂತು ಭೃಗು ಮಹರ್ಷಿಗೆ. ಸೀದಾ ಬಂದಿದ್ದೆ ಮಹಾವಿಷ್ಣು ಮಲಗಿರ್ಬೇಕಾದ್ರೆ ಆತರ ಎದೆ ಈ ವೃಕ್ಷಸ್ಥಳ ಏನಿತ್ತು ಅಲ್ಲಿಗೆ ಒದ್ದು ಬಿಡ್ತಾರೆ ಭೃಗು ಮಹರ್ಷಿ. ತಕ್ಷಣ ಕಣ್ಣು ಬಿಡ್ತಾರೆ ಮಹಾವಿಷ್ಣು. ಕಣ್ಣು ಬಿಟ್ಟಂತ ಭೃಗು ಮಹರ್ಷಿನ ನೋಡಿ, ಅಯ್ಯೋ ಸ್ವಾಮಿ ನಿಮ್ ಪಾದಕ್ಕೆ ನೋವಾಯ್ತಾ ಅಂತ ಹೋಗಿ ಇಳಿದು ಬಂದು ಪಾದನ ಮುಟ್ಟಿ ನಮಸ್ಕರಿಸ್ತಾರೆ. ಅದೇ ಟೈಮಲ್ಲಿ ಪಾದದ ಕೆಳಗಡೆ ಆ ಭೃಗು ಮಹರ್ಷಿ ಒಂದು ಕಣ್ಣಿರತ್ತೆ, ಆ ಕಣ್ಣನ್ನ ತಿವಿತಾರೆ. ಆಗ ಆ ಅಜ್ಞಾನ ಅಹಂಕಾರದಲ್ಲಿದ್ದಂತ ಭೃಗು ಮಹರ್ಷಿಗೆ ಅರಿವಾಗತ್ತೆ, ಅಯ್ಯೋ ಭಗವಂತ ನಾನು ಇಂಥ ತಪ್ಪು ಮಾಡ್ಬಿಟ್ಟ ಅಂತ ಆತ ಕ್ಷಮೆ ಕೇಳ್ತಾನೆ. ಆಗ ಭಗವಂತನಿಗೆ ಗೊತ್ತಲ್ಲ, ಈತನ ಮುಖಾಂತರ ಇಲ್ಲೇನೋ ಇನ್ನೊಂದು ನಾಟಕ ಶುರುವಾಗತ್ತೆ ಅಂತ. ಇದೆಲ್ಲ ಒಂದ್ ಕಡೆ ನಡೀತಿದ್ದಾಗ ತಾಯಿ ಮಹಾಲಕ್ಷ್ಮಿ ಗಮನಿಸ್ತಾಳೆ, ನನ್ನ ಗಂಡ ಇಡೀ ವಿಶ್ವಕ್ಕೆ ಒಡೆಯ, ನನ್ನ ಜನಾರ್ದನ, ನನ್ನ ಭಗವಂತ ಅಂದ್ರೆ ನಮ್ಮನೆಯವ್ರು ಹೋಗ್ಬಿಟ್ಟು ಆತನ ಪಾದ ಮುಟ್ಟೋದೇನು ಅಂತನ್ಬಿಟ್ಟು ತಕ್ಷಣ ಲಕ್ಷ್ಮಿ ಕೋಪ ಬರುತ್ತೆ. ಏನು ಮಾತಾಡಲ್ಲ, ಸೀದಾ ಕೈಲಾಸ ಬಿಟ್ಟು ಲಕ್ಷ್ಮಿ ಭೂಮಿಗೆ ಬರೋದು. ವೈಕುಂಠ ಬಿಟ್ಟು ಸೀದಾ ಲಕ್ಷ್ಮಿ ಭೂಮಿಗೆ ಬರ್ತಾಳೆ. ಪ್ಲಸ್ ಅವಳು ಇರೋ ಜಾಗಕ್ಕೆ ಒದ್ದಿರೋದು ಅನ್ನೋದೊಂದು ಪಾಯಿಂಟ್. ಅದು ಒಂದು ಮೇಯ್ನು ಮಹಾಲಕ್ಷ್ಮಿಗೆ ತಡ್ಕೊಳಕ್ಕಾಗಲ್ಲ. ಏನು ಅಂದ್ರೆ ನನ್ನ ವೃಕ್ಷಸ್ಥಳ ಅಂದ್ರೆ ನಾನು ಇರ್ತಕ್ಕಂಥ ಆ ಸ್ಥಳದಲ್ಲಿ ಆ ಭೃಗು ಮಹರ್ಷಿ ಒದ್ದಿದ್ದು ತಗೊಳಕ್ಕಾಗಲ್ಲ ಅವಮಾನನ. ಸೀದಾ ಮಹಾಲಕ್ಷ್ಮಿ ವೈಕುಂಠನ ಬಿಟ್ಟು ಭೂಮಿಗೆ ಬಂದು ತಪಸ್ಸಿಗೆ ಕೂತ್ಬಿಡ್ತಾಳೆ. ಒಂದು ಕತೆ ಪ್ರಕಾರ ಮಹಾಲಕ್ಷ್ಮಿ ಬಂದು ತಪಸ್ ಮಾಡ್ತಿರ್ತಾರಲ್ಲ, ಆಗ ನೆಕ್ಸ್ಟು ಲಕ್ಷ್ಮಿ ವೈಕುಂಠನ ಬಿಟ್ಟು ಹೊರಟ ನಂತರ ಲಕ್ಷ್ಮಿನ ಹುಡುಕೊಂಡು ಶ್ರೀನಿವಾಸ ಭೂಮಿಗೆ ಬರ್ತಾನೆ. ಲಕ್ಷ್ಮಿ ಎಲ್ಲಿದ್ದಾಳೆ ಗೊತ್ತಿಲ್ಲ, ಎಲ್ಲೋ ತಪಸ್ಸು ಕೂತಿದ್ದಾಳೆ, ಎಲ್ಲಿ ಕೂತಿದ್ದಾಳೆ ಅಂತ ಗೊತ್ತಿಲ್ಲ. ಭೂಮಿಗೆ ಬಂದ ತಕ್ಷಣ ಲಕ್ಷ್ಮಿ ಸಿಗೋದು ಆ ಸುಮಾರು ಏನ್ ಡ್ಯೂರೇಷನ್ ಇರುತ್ತಲ್ಲ 12 ವರ್ಷಗಳ ಕಾಲ ಬೇಕಾಗತ್ತೆ. ಅಂದ್ರೆ ಇದೆಲ್ಲ ಪ್ರೋಸೆಸ್ ನಡೆಯೋಕೆ. ಭೂಮಿಗೆ ಬಂದ ಶ್ರೀನಿವಾಸ ಬಂದ ತಕ್ಷಣ ಭಗವಂತನಿಗೂ ನಮ್ ತರ ಹಸುವಾಗಕ್ಕೆಲ್ಲ ಶುರು ಆಯಿತು. ಅವಾಗ ಅಲ್ಲಿ ವೆಂಕಟಾಚಲ ಪರ್ವತ ಏನಿದೆ, ಪರ್ವತದಲ್ಲಿ ಅಲ್ಲಿ ಹುಣಸೆ ಮರದ ಕೆಳಗಡೆ ಒಂದು ಹುತ್ತ ಇರುತ್ತೆ. ಆ ಹುತ್ತದಲ್ಲಿ ಕೂತ್ಕೊಂಡು ಭಗವಂತ ಧ್ಯಾನ ಅಂದ್ರೆ ಮಹಾಲಕ್ಷ್ಮಿನ ಬಿಟ್ಟಂತ ಆ ನೋವೇನಿರುತ್ತಲ್ಲ ಅದರಲ್ಲಿ ಅಲ್ಲೇ ಕೂತ್ಕೊಂಡ, ಆ ನೋವಲ್ಲೇ ಅಲ್ಲೇ ಕೂತಿದ್ದ. ಭಗವಂತನಿಗೂ ಹಸುವಾಗಕ್ಕೆಲ್ಲ ಶುರು ಆಯಿತು. ಇದೇ ಸಂದರ್ಭದಲ್ಲಿ ಮೇಲಿಂದ ಎಲ್ಲ ಗಮನಿಸ್ತಿದ್ದಂತ ಮಹೇಶ್ವರ ಬ್ರಹ್ಮ, ಶಿವ ಮತ್ತೆ ಬ್ರಹ್ಮ ಏನಿದ್ರು ಇವರಿಬ್ರು ಹಸುವಿನ ಅವತಾರನ ತಾಳಿ ಭೂಮಿಗೆ ಬರ್ತಾರೆ. ಹಸುವಾಗಿ ಬ್ರಹ್ಮ, ಕರುವಾಗಿ ಶಿವ, ಇವರು ಭೂಮಿಗೆ ಬಂದ್ರು. ಇವ್ರು ಭೂಮಿಗೆ ಬಂದ ತಕ್ಷಣ ಇದನ್ನ ಈ ಹಸು ಮತ್ತೆ ಕರುನ ತಗೋ ನಾರದ ಮಹಾಮುನಿಗಳು ಬಂದ್ಬಿಟ್ಟು ಅಲ್ಲೇ ಇರ್ತಕ್ಕಂಥ ಚೋಳರಾಜನ್ಗೆ ಇದನ್ನ ಸಮರ್ಪಿಸ್ತಾರೆ, ಕೊಡ್ತಾರೆ. ಇದು ದೈವಿಕ ಹಸು, ಇದನ್ನ ಚೆನ್ನಾಗಿ ನೋಡ್ಕೋ ಅಂತನ್ಬಿಟ್ಟು. ಆ ಚೋಳನ ರಾಜನ್ ಖುಷಿ ಆಗ್ಬಿಡತ್ತೆ. ಆತ ಈ ಹಸುನ ಮತ್ತೆ ಕರುನ ಇಬ್ಬರನ್ನು ಅಲ್ಲೇ ಇರ್ತಕ್ಕಂಥ ಗೊಲ್ಲರ ಮುಖಾಂತರ ಹೋಗಿ ಕಾಡಿ ಕಳಿಸ್ತಿರ್ತಾರೆ. ಆ ವೆಂಕಟಗಿರಿ ಬೆಟ್ಟಕ್ಕೆ ಹೋಗಿ ಹುಲ್ಲು ಎಲ್ಲ ತಿಂದು ಬಂದು ಒಳ್ಳೆ ಹಾಲು ಕೊಡ್ಲಿ ಅಂತ. ಇನ್ ಹೇಳ್ಬೇಕಾ, ಹೇಳಿ ಕೇಳಿ ಮಹೇಶ್ವರ ಬ್ರಹ್ಮ ಅವ್ರು ಬಂದಿದ್ದ ಪರ್ಪಸ್ ಏನು? ಶ್ರೀನಿವಾಸನ ಹಸುವಿನ ಇಕ್ಸಕ್ಕೆ. ಸೀದಾ ಕಾಡಿಗೆ ಹೋಗೋದು,
ಅಲ್ಲಿ ಹುಣಸೆ ಮರದ ಕೆಳಗಡೆ ಒಂದು ಹುತ್ತ ಇತ್ತಲ್ಲ, ಆ ಹುತ್ತದ ಕೆಳಗಡೆ ಶ್ರೀನಿವಾಸ ಇದ್ದಿದ್ದು. ಆ ಹಸು ಕರೆ ಅಲ್ಲಿಗೆ ಹೋಗೋದು, ಹಸು ಹೋಗಿ ಪ್ರತಿದಿನ ಶ್ರೀನಿವಾಸನಿಗೆ ಹಾಲು ಕೊಡ್ತಿರೋದು. ಶ್ರೀನಿವಾಸ ಆ ಹಸು ಬರೋಕ್ಕೋಸ್ಕರ ಕಾಯ್ತಿದ್ದ. ಬಂದು ಆ ಗೋಮಾತೆ ಬಂದು ಹಾಲು ಕೊಟ್ಟು ಹಸುನಿಗೆ ಹೋಗ್ತಿದ್ಲಿ. ಪ್ರತಿದಿನ ಕಾಡಿಗೆ ಹೋಗುತ್ತೆ ಈ ಹಸುಗಳು. ಏನು ಅಂದ್ರೆ ಈ ಹಸು ಕರು ಎರಡು ಹೋಗುತ್ತೆ. ಮನೆಗೆ ಬಂದ್ಮೇಲೆ ಏನಿದು ಹಾಲು ಕೊಡ್ತಿಲ್ಲ ಅಂದ್ಬಿಟ್ಟು ಈ ಚೋಳನ ಹೆಂಡತಿಗೆ ಅನುಮಾನ ಬರುತ್ತೆ. ಒಂದಿನ ಗೊಲ್ಲನಿಗೆ ಹೇಳಿ ಕಳಿಸ್ತಾಳೆ ಹಿಂಗಂತ, ಏನ್ ಮಾಡ್ತಿದೆ ಕರೆಕ್ಟಾಗಿ ಗಮನಿಸು ಅಂತ. ಕಾಡಿಗೆ ಹೋದು ನೋಡಿದಾಗ ಅಲ್ಲಿ ಶ್ರೀನಿವಾಸ ಹುತ್ತದಲ್ಲಿ ಹಾಲು, ಒಂದು ಹುತ್ತದ ಹತ್ರ ಹೋಗ್ಬಿಟ್ಟು ಹಾಲು ಕೊಡ್ತಿರೋದನ್ನ ಗಮನಿಸ್ತಾನೆ. ಕೋಪ ಬಂದ್ಬಿಡುತ್ತೆ ಈ ಗೊಲ್ಲನಿಗೆ. ಅಲ್ಲೇ ಇರ್ತಕ್ಕಂಥ ಒಂದು ಕೋಲು, ಒಂದು ಹರಿತವಾದಂಥ ಆಯುಧ ತಗೊಂಡು ಹಸು ಹೊಡಿತಾನೆ. ಅದು ಹೋಗ್ಬಿಟ್ಟು ಶ್ರೀನಿವಾಸನ ಹಣೆಗೆ ಬೀಳುತ್ತೆ. ತಕ್ಷಣ ಶ್ರೀನಿವಾಸಂಗೆ ಎದ್ದು ಅಲ್ಲಿ ಶ್ರೀನಿವಾಸ ಶಾಪ ಕೊಡ್ತಾನ ಅವರಿಗೆ. ಏನಂತಂದ್ರೆ ಪ್ರೇತವಾಗಿ ಹೋಗೋ ನೀನು ಅಂತ ಅನ್ಬೇಕು. ಅವಾಗ ದಯವಿಟ್ಟು ಕ್ಷಮಿಸಿ ಸ್ವಾಮಿ, ನಂಗೆ ಗೊತ್ತಿರಲಿಲ್ಲ ಹಿಂಗೆ ಅಂದಾಗ ಅವಾಗ ಶ್ರೀನಿವಾಸ ಮತ್ತೊಂದು ವರ ಕೂಡ ಕೊಡ್ತಾರೆ. ಇದೇ ಈ ಕಲಿಯುಗದಲ್ಲಿ ನನ್ನ ಕಲ್ಯಾಣ ನಡೆದಂತ ನಂತರದಲ್ಲಿ ನಾನು ಏನು ಶ್ರೀನಿವಾಸ ಅವತಾರ ಎಕ್ಸ್ತೇನಲ್ಲ, ಆಗ ನನ್ನ ಮೊದಲ ದರ್ಶನ ನಿನ್ನ ವಂಶಸ್ಥರಿಗೆ ಆಗ್ಲಿ ಅಂತ. ಇವತ್ತು ತಿರುಪತಿಲಿ ದೇವಸ್ಥಾನದ ಬಾಗಿಲು ತೆಗೆಯೋದು, ಭಗವಂತ ಮೊದಲು ನೋಡೋದು ಆ ವಂಶಸ್ಥರನ್ನೇ. ಏನ್ ಪುಣ್ಯಾತ್ಮರಲ್ಲ ಅಲ್ವಾ? ಅದಾದ ನಂತರ ಅದೇ ವೆಂಕಟಾಚಲಿ ಬೆಟ್ಟದಲ್ಲೇ ವರಾಹಸ್ವಾಮಿ ದೇವಸ್ಥಾನ ಇರುತ್ತೆ. ವರಾಹಸ್ವಾಮಿ ವಿಷ್ಣುವಿನ ಇನ್ನೊಂದು ಅವತಾರ. ಆ ವರಾಹಸ್ವಾಮಿ ದೇವಸ್ಥಾನ ಆತ ಕೂಡ ಭಗವಂತ ಅಲ್ಲೇ ನಿಲ್ಸಿರ್ತಾನೆ. ಅದೇ ದೇವಸ್ಥಾನದಲ್ಲಿ ವಕುಳಾದೇವಿ ಅಂತ ವರಾಹಸ್ವಾಮಿ ಭಕ್ತೆ ಅದೇ ದೇವಸ್ಥಾನದಲ್ಲಿ ಇರ್ತಾಳೆ. ಅಲ್ಲಿಗೆ ಹೋಗ್ತಿದ್ದಂಗೆ ಶ್ರೀನಿವಾಸ ಹುಡುಕೊಂಡು ಅಲ್ಲಿ ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಆಗ ವಕುಳಾದೇವಿ ಇಬ್ರು ಪರಿಚಯ ಆಗತ್ತೆ. ಅವಾಗ ವಕುಳಾದೇವಿಗೆಲ್ಲ ನೆನಪಾಗತ್ತೆ. ವಕುಳಾದೇವಿ ಇನ್ಯಾರೂ ಅಲ್ಲ, ಈ ಕಲಿಯುಗದಲ್ಲಿ ಆಕೆ ವರಾಹಸ್ವಾಮಿ ಭಕ್ತೆ. ಆದ್ರೆ ದ್ವಾಪರ ಯುಗದಲ್ಲಿ ಆಕೆ ಯಶೋದೆ, ಕೃಷ್ಣನ ಬೆಳೆಸಿದಂತ ತಾಯಿ. ಕೃಷ್ಣನ ಸ್ವಂತ ತಾಯಿ ದೇವಕಿ ಆದ್ರೂ ಕೂಡ ಕೃಷ್ಣನ ಬೆಳೆಸೋದು ಯಶೋದನೆ. ಅದಕ್ಕೆ ಕೃಷ್ಣ ಅಂತೆಲ್ಲ ನಾವು ಹೇಳಿದ್ರು ಯಶೋದೆ ಕೃಷ್ಣ ಅಂತಾನೆ ಸೇರಿಸ್ತೀವಿ. ಈ ಕೃಷ್ಣನಿಗೆ ಭಗವಂತನ ಎಲ್ಲಾ ರೂಪ ಬಾಲ್ಯದಲ್ಲೆಲ್ಲ ನೋಡಿದ್ಲು. ಆದ್ರೆ ಯಶೋದೆಗೆ ಒಂದು ಕೊರಗಿತ್ತು, ಆಕೆ ಕೃಷ್ಣ ಮತ್ತೆ ರುಕ್ಮಿಣಿ ಮದುವೆ ನೋಡಿರಲ್ಲ. ಕೃಷ್ಣ ಬೆಳೆದು ದೊಡ್ಡವನಾದ್ಮೇಲೆ ವಾಪಸ್ ಹೋಗ್ತಾರಲ್ಲ ಅವ್ರ ಮನೆಗೆ. ಕೃಷ್ಣ ಬಾಲ್ಯಾವಸ್ಥೆ ಮಾತ್ರ ಇಲ್ಲಿ ನಂದ ಮತ್ತೆ ಯಶೋದ ಅವ್ರ ಮನೇಲಿ ಇಲ್ಲಿದ್ದು. ಆಮೇಲೆ ಕೃಷ್ಣ ಹೊರಟ ನಂತರ ರುಕ್ಮಿಣಿ ಕೃಷ್ಣ ಮದುವೆ ನೋಡಿರಲ್ಲ. ಕೃಷ್ಣ ಕರ್ದಿರಲ್ವಾ? ನೋಡಿರಲ್ಲ ಅಲ್ಲ, ಅವಾಗ ಕರ್ದಿರಲ್ವಾ? ಅಲ್ಲ ಅದು ಇರ್ಬೋದೇನೋ. ಬಟ್ ಈಕೆ ಮಿಸ್ ಮಾಡ್ಕೊಂಡ್ರು. ಅವ್ರು ಹೋಗ್ದೇನೋ ಇರ್ಬೋದೇನೋ, ಅಥವಾ ಹೋಗಕ್ಕೆ ಆಗದಿರೋ ಪರಿಸ್ಥಿತಿ ಇರ್ಬೋದು. ಅದೊಂದು ಕೊರಗಿರುತ್ತೆ. ಆಮೇಲೆ ಅವಾಗ ದ್ವಾಪರ ಯುಗದಲ್ಲಿ ಯಶೋದೆ ಕೇಳಿರ್ತಾಳೆ ತಾಯಿಗೆ. ಯಶೋದನೆ ಕೃಷ್ಣ ಕೇಳಿರ್ತಾಳೆ, ಭಗವಂತ ನೀನ ಎಲ್ಲ ಲೀಲೆಗಳನ್ನ ನೋಡಿದೆ, ಆದ್ರೆ ನಿಂದು ಮತ್ತೆ ರುಕ್ಮಿಣಿ ಮದುವೆ ನಾನು ನೋಡ್ಲಿಲ್ಲ. ನನಗೆ ಅದೊಂದು ಕೊರಗಿದೆ, ದಯವಿಟ್ಟು ಹೇಗಾದ್ರೂ ಮಾಡಿ ಇದೊಂದು ಆಸೆನ ಪೂರೈಸು ಅಂತ. ಆಗ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ವರ, ಮುಂದಿನ ಕಲಿಯುಗದಲ್ಲಿ ನಾನು ಹುಟ್ತೀನಿ, ನಿನ್ನ ಕೈಯಲ್ಲಿ ನಿನ್ನ ಮುಖಾಂತರನೇ, ನಿನ್ನ ಮಧ್ಯವಸ್ತಿ ಕೇಳಿ ತಾಯಿ ನಮ್ಮ ಮದುವೆ ನಡೆಯುತ್ತೆ ಅಂತ. ಅದೇ ಯಶೋದನೆ ವಕುಳಾದೇವಿಯಾಗಿ ಹುಟ್ಟೋದು. ಆಗ ವಕುಳಾದೇವಿ ಹೇಳ್ತಾಳೆ, ಸರಿ ಶ್ರೀನಿವಾಸ, ನಿನ್ ಮದ್ವೆ ಮಾಡುವಂತ ಪುಣ್ಯ ನಂದಪ್ಪ, ಸಂತೋಷ, ಹುಡುಗಿ ಯಾರು ಅಂತ. ಅವಾಗ ಭಗವಂತ ಹೇಳ್ತಾನೆ, ಶ್ರೀನಿವಾಸ ನನಗೋಸ್ಕರ ನನ್ನ ಆಕೆ ಹುಟ್ಟಿದಾಳೆ, ಅವಳೇನೆ ಪದ್ಮಾವತಿ. ಸೊ ರುಕ್ಮಿಣಿಯೇ ಪದ್ಮಾವತಿ? ಇಲ್ಲ, ಅವಾಗ ಶ್ರೀನಿವಾಸನೇ ಹೇಳೋದು ಬಕುಳಾದೇವಿಗೆ, ನಾನು ಹಿಂದಿನ ನನ್ನ ತ್ರೇತಾಯುಗದ ಜನ್ಮದಲ್ಲಿ ಆ ಅವತಾರದಲ್ಲಿ ವೇದವತಿಗೆ ಮಾತು ಕೊಟ್ಟಿದ್ದೆ. ವೇದವತಿ ಮಾಯಾ ಸೀತೆ ಹೋಗಿ ಎಷ್ಟೆಲ್ಲ ಸಹಾಯ ಮಾಡಿದ್ಲು. ಆದ್ರೆ ವೇದವತಿ ಮದುವೆ ಆಗ್ತೀನಿ ಅಂದಾಗ ನಾನು ಮದುವೆ ಆಗಕ್ಕೆ ಆಗಿರಲಿಲ್ಲ, ಬಿಕಾಸ್ ನಾನು ಏಕಪತ್ನಿ ವ್ರತಸ್ಥ. ವೇದವತಿಗೆ ನಾನು ಹೇಳಿದ್ದೆ, ಇದೇ ಕಲಿಯುಗದಲ್ಲಿ ನಿನ್ನ ಮದುವೆ ಆಗ್ತೀನಿ ಅಂತಂದ್ಬಿಟ್ಟು. ಅದೇ ವೇದವತಿನೇ ಈ ಕಲಿಯುಗದಲ್ಲಿ ಆಕಾಶರಾಜನ ಮಗಳಾಗಿ ಪದ್ಮಾವತಿಯಾಗಿ ಹುಟ್ಟಿದಾಳೆ ಅಂತ. ಆಕಾಶರಾಜ ಅಂತ ರಾಜ, ಈ ರಾಜನ ಮಗಳಾಗಿ ಪದ್ಮಾವತಿ ಹುಟ್ಟಿರ್ತಾಳೆ. ಪದ್ಮಾವತಿ ಮಣ್ಣಲ್ಲಿ ಸಿಕ್ಕಿರ್ತಾಳೆ. ಆಕ್ಚುಲಿ ಪದ್ಮಾವತಿ ಅದರ ಅರ್ಥ ಏನು ಅಂದ್ರೆ ಬಂಗಾರದ ಲೋಟಸ್, ಕಮಲದಲ್ಲಿ ಸಿಕ್ಕಿರ್ತಕ್ಕಂಥವಳು. ಆದ್ರಿಂದ ಪದ್ಮಾವತಿ ಅಂತ ಹೆಸರು. ಅಂದ್ರೆ ಕಮಲದಲ್ಲಿ ಸಿಕ್ಕಿದ್ದು ಭೂಮಿಯಲ್ಲಿ ಸಿಕ್ಕಿರೋದು. ಕಮಲದಲ್ಲಿ, ಆ ಭೂಮಿ ಒಳಗೆ ಏನ್ ಸಿಕ್ಕಿರಲ್ಲ, ಅಂದ್ರೆ ಆ ಬಾಕ್ಸ್ ಅಲ್ಲಿ ಏನ್ ಸಿಗ್ತಾಳೆ ಮಹಾತಾಯಿ, ಆ ಬಾಕ್ಸ್ ಒಳಗೇನೆ ಅದು ಬಂಗಾರದ ಲೋಟಸ್ ಆಗಿತ್ತಂತೆ, ಬಂಗಾರದ ಕಮಲ. ಹಾಗಾಗಿ ಪದ್ಮಾವತಿ ಅಂತ ಹೆಸರಿಡ್ತಾರೆ. ಈಗ ಆಕಾಶರಾಜನ್ ಮನೆಯಲ್ಲಿ ಪದ್ಮಾವತಿ ಇದ್ದಾಳೆ ಅಂತ ಗೊತ್ತಿದ್ದಾಯ್ತು.
ಪದ್ಮಾವತಿ ಕೂಡ ಶ್ರೀನಿವಾಸನ್ ಬಗ್ಗೆ ಚಿಂತೆ ಮಾಡಕ್ಕೆ ಶುರು ಮಾಡಿದ್ಲಂತೆ. ಅದು ಹೇಗೆ ಅಂದ್ರೆ, ಹೇಗೆ ನಮ್ಮ ನಾರದ ಮುಖಾಂತರ ನಾರದ್ರು ಹೇಳಿದ್ರು, ತಾಯಿ ಈ ಜನ್ಮದಲ್ಲಿ ನೀವು ಮದುವೆ ಆಗ್ಬೇಕಾಗಿರೋದು ಶ್ರೀನಿವಾಸನ್ನ. ಈಗ ಶ್ರೀನಿವಾಸ ಕೂಡ ಆಲ್ರೆಡಿ ಹುಟ್ಟಿದ್ದಾಗಿದೆ ಅಂತ. ಆಮೇಲೆ ಶ್ರೀನಿವಾಸ ಅಂದ್ರೆ ಪದ್ಮಾವತಿ ಮನಸ್ಸಲ್ಲಿ ಶ್ರೀನಿವಾಸ ಇರೋದು ಕನ್ಫರ್ಮ್ ಆಯ್ತು. ಇದು ವಕುಳಾದೇವಿಗೆ ಗೊತ್ತಾಗತ್ತೆ ಎಗೇನ್ ಮತ್ತೆ ನಾರದ್ರ ಮುಖಾಂತರ. ಆಗ ವಕುಳಾದೇವಿಗೆ ಹೇಳ್ತಾರೆ, ಹೇಗಾದ್ರೂ ಮಾಡಿ ಆಕಾಶ ರಾಜನ ಹತ್ರ ಹೋಗಿ ಮದುವೆಗೆ ಒಪ್ಸಮ್ಮ ಅಂತ ಅಂದ್ಬಿಟ್ಟು ಫಸ್ಟ್ ಮದುವೆಗೆ ಹೋಗ್ತಾರೆ. ಹೋದ ತಕ್ಷಣ ಒಪ್ಕೊಳ್ಳಲ್ಲ, ಹಂಗೆ ಹಿಂಗೆ ನಡೆಯತ್ತೆ. ಕೊನೆಗೆ ಫೈನಲ್ಲಿ ಮದುವೆ ಅಂತೆಲ್ಲ ಫಿಕ್ಸ್ ಆಗತ್ತೆ. ವಕುಳಾದೇವಿ ಸಮ್ಮುಖದಲ್ಲೇ ಶ್ರೀನಿವಾಸನ್ಗೂ ಮದುವೆ ಮತ್ತು ಪದ್ಮಾವತಿಗೂ ಮದುವೆ ಅಂತೆಲ್ಲ ನಿಶ್ಚಯ ಆಗತ್ತೆ. ಇನ್ನು ಮದುವೆ ಅಂದ್ರೆ ಹೇಳಿ ಕೇಳಿ ಈಗ ಇವಾಗೇನ್ ಮದುವೆಗಳ ತರನೇ ಅವಾಗ ಸಿಕ್ಕಾಪಟ್ಟೆ. ಅದು ರಾಜ ಶ್ರೀನಿವಾಸ ಸ್ವಾಮಿಗೆ ಫ್ಯಾಮಿಲಿ ಇಲ್ಲ, ಒಬ್ಬರೇ ಬಂದಿರೋದು. ಶ್ರೀನಿವಾಸನ ತಾಯಿಯಾಗಿ ವಕುಳಾದೇವಿ ಸಿಕ್ಕದಲ್ಲ, ಈಕೆನೆ ತಾಯಿ ಅಂತಾನೆ. ಸರಿ ಮದುವೆ ಆಗ್ಬೇಕು ಅಂತೆಲ್ಲ ಡಿಸೈಡ್ ಮಾಡಿದ್ರು. ಮದುವೆ ಆಗ್ಬೇಕಂದ್ರೆ ಅದು ದೊಡ್ಡ ಸಂಭ್ರಮ, ದೊಡ್ಡ ಆಚರಣೆ. ರಾಜನ್ ಮಗಳೇ ಆಗಿರ್ಬೋದು, ಆಕಾಶ ರಾಜನ್ ಮಗಳೇ ತಾಯಿ ಪದ್ಮಾವತಿ ಆಗಿರ್ಬೋದು. ಆದ್ರೆ ಶ್ರೀನಿವಾಸ ಕೂಡ ಮದುವೆನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಇಂಥ ಸಮಯದಲ್ಲಿ ಏನ್ ಬೇಕು? ಹಣ ಬೇಕು. ಹಣ ಕೊಡೋರು ಯಾರು? ಸಾಲ ತಗೊಬೇಕು. ಆಗ ಶ್ರೀನಿವಾಸ ಕಲ್ಯಾಣಕ್ಕೆ ಮದುವೆಗೋಸ್ಕರ ಶ್ರೀನಿವಾಸ ಕುಬೇರನಂತರ ಹಣನ ಪಡೀತಾರೆ. ಸಾಲ ತಗೊಂತಾರೆ. ಸಾಲ ಎಷ್ಟು? 14 ಲಕ್ಷ ರಾಮಮುದ್ರೆ. ರಾಮಮುದ್ರೆ ಅಂದ್ರೆ ಈಗ ಕಾಯಿನ್ಸ್, ಈಗ ನಮ್ಮಲ್ಲಿ ಏನೀಗ ನಾವು ಕರೆನ್ಸಿ ಏನು 2,000 ನೋಟು, 500 ರೂಪಾಯಿ ನೋಟು ಅಂತೆಲ್ಲ ಏನ್ ಮಾತಾಡ್ತೀವಲ್ಲ, ಅದೇ ತರ ಒಂದು ರಾಮಮುದ್ರೆಗೂ ಕೂಡ ತನ್ನದೇ ಆದಂತ ಒಂದು ವ್ಯಾಲ್ಯೂ ಇತ್ತು ಅವಾಗ. ಅಂತದ್ದು 14 ಲಕ್ಷ ರಾಮಮುದ್ರೆ. 14 ಲಕ್ಷ ರಾಮಮುದ್ರೆ. ಆಯ್ತಾ? ಇದನ್ನ ಕುಬೇರ ಕೊಡಕ್ಕೇನೋ ರೆಡಿ ಆಗ್ತಾನೆ. ಆದ್ರೆ ಕುಬೇರಂದು ಒಂದು ಕಂಡೀಷನ್, ಈಗ ನೀವು ಸಾಲ ಕೊಡ್ಬೇಕಂದ್ರೆ ಏನ್ ಮಾಡ್ತೀರಾ? ಏನಾದ್ರೂ ಗ್ಯಾರಂಟಿ ತಗೊಬೇಕಲ್ಲ. ಅಲ್ಲ, ಅದೇ ತರದ್ ಒಂದು ಬಾಂಡ್ ಬೇಕು. ಆಯ್ತು, ಕುಬೇರನು ನಂಗೊಂದು ಬಾಂಡ್ ಬೇಕು ಅಂತ ಹೇಳ್ದ ಭಗವಂತನ ಹತ್ರನೇ. ಸರಿ ಆಯ್ತು, ಸಾಲ ತಗೊಂಡವ್ರು ಯಾರು? ಶ್ರೀನಿವಾಸ. ಆ ಬಾಂಡ್ ಒಳಗೆ ಏನಿದೆ ಅಂತ ಒಂದು ಬಾಂಡ್ ರೆಡಿ ಆಗತ್ತೆ. ಸಾಲ ತೆಗೆದುಕೊಂಡವರು ಶ್ರೀನಿವಾಸ, ಸಾಲ ಕೊಡುವವರು ಕುಬೇರ. ಆಯ್ತಾ? ಮತ್ತೆ ಯಾರಾದ್ರೂ ಗೆಸ್ಟೆಡ್ ಆಫೀಸರ್ಗಳ ಸೈನ್ ಬೇಕಲ್ಲ, ಸಾಕ್ಷಿ ಬೇಕಲ್ಲ. ಸಾಕ್ಷಿ ಯಾರು? ಬ್ರಹ್ಮ ಮತ್ತೆ ಮಹೇಶ್ವರ. ಇದೊಂದು ಬಾಂಡ್ ರೆಡಿ ಆಗತ್ತೆ. ಆಯ್ತಾ? ಈ ಬಾಂಡ್ ಅಲ್ಲಿ ಇದ್ದಂತ ಕಂಡೀಷನ್ಸ್, ಇನ್ನೊಂದು ಕಂಡೀಷನ್ ಏನು ಅಂದ್ರೆ, ಈಗ ಏನು 14 ಲಕ್ಷ ರಾಮಮುದ್ರೆ ಇದನ್ನ ಸಾಲವಾಗಿ ಪಡೀತಾರಲ್ಲ, ಇದನ್ನ 1,000 ವರ್ಷಗಳ ಕಾಲ ಬಡ್ಡಿ ಸಮೇತ ತೀರಿಸ್ತಾ ಹೋಗ್ಬೇಕು. ಇಲ್ಲ, ಬಡ್ಡಿ ಅದು ತೀರೋದೇ ಇಲ್ಲ, ಅಷ್ಟು ಬಡ್ಡಿ. ಆಯ್ತಾ? ಬಡ್ಡಿ 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 ಬಡ್ಡಿ. ಅದು ಹೇಗ್ ತೀರೋದು ಅಂದ್ರೆ, ಅಲ್ಲೂ ಕೂಡ ಭಗವಂತ ಶ್ರೀನಿವಾಸ ಹೇಳ್ತಾನೆ, ಕಲಿಯುಗದಲ್ಲಿ ನಾನು ಅವತಾರ ತಾಳಿದಾಗ ನನ್ನ ನೋಡ್ತಕ್ಕಂಥ ಭಕ್ತಾದಿಗಳು ಏನು ನನಗೆ ಅಂತ ಸಮರ್ಪಿಸ್ತಾರಲ್ಲ, ಆ ಹುಂಡಿ ದುಡ್ಡು ಅದೆಲ್ಲ ನಿಂದು ಅಂತ. ಸೊ ಅದಕ್ಕೆ ತಿರುಪತಿ ಹುಂಡಿ ಯಾವತ್ತೂ ಹಾಕಿದ್ದೆಲ್ಲ ಕುಬೇರನ್ ಸಾಲ ತೀರ್ತಿದೆ ಅಂತ ಅದರ ಅರ್ಥ. ಪದ್ಮಾವತಿಗೂ ಮತ್ತೆ ಶ್ರೀನಿವಾಸನ್ಗೂ ಇಬ್ರಿಗೂ ಮದುವೆ ಆಯ್ತು. ಮದುವೆ ಆದ ನಂತರ ಅವರು ಬೆಟ್ಟದ ಮೇಲೆ ವೆಂಕಟಗಿರಿಲಿ ಗಂಡ ಹೆಂಡತಿ ಹೋಗಿ ಇಬ್ರು ಆರಾಮಾಗಿ ಸೆಟ್ಲ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಇನ್ನೇನು ಬೆಟ್ಟ ಹತ್ತಕ್ಕೆ ಶುರು ಮಾಡ್ತಾರೆ ಶ್ರೀನಿವಾಸ ಮತ್ತೆ ತಾಯಿ ಪದ್ಮಾವತಿ. ಅಲ್ಲಿ ಅಗಸ್ತ್ಯ ಮಹಾಮುನಿಗಳ ಆಶ್ರಮ ಇರುತ್ತೆ. ಅಗಸ್ತ್ಯ ಮಹಾಮುನಿಗಳು ಬರ್ತಾರೆ, ಬಂದು ಕೇಳ್ತಾರೆ, ಮದುವೆ ಆಗಿದೆ, ಈ ಮದುವೆ ಆಗಿದ ಹೊಸ್ತರಲ್ಲಿ ನೀವು ಬೆಟ್ಟ ಹತ್ತಂಗಿಲ್ಲ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ದಿನ ಬನ್ನಿ, ಇಲ್ಲ ನನ್ನ ಆಶ್ರಮದಲ್ಲೇ ಇದ್ದು ಹೋಗ್ಬೋದಲ್ವಾ ನೀವು ಅಂತಂದ್ಬಿಟ್ಟು. ಎಷ್ಟು ದಿನಗಳ ಕಾಲ? ನೀವೊಂದು 6 ತಿಂಗಳಾದ್ರೂ ಇರಬೇಕು ಅಂತ ಹೇಳ್ತಾರೆ. ಸರಿ ಆಯ್ತು. ಇನ್ನ ಭಗವಂತ ಯಾರು ಏನ್ ಕೇಳಿದ್ರು ಇಲ್ಲ ಅಂತ ಅನ್ನಲ್ಲ. ಇನ್ನ ಹೇಳಿ ಕೇಳಿ ಅಗಸ್ತ್ಯ ಮಹಾಮುನಿಗಳು ಅವ್ರ ಮಾತಿ ಇಲ್ಲ ಅನ್ನಕ್ಕಾಗತ್ತ. ಆಶ್ರಮಕ್ಕೆ ಬಂದ್ರು ಶ್ರೀನಿವಾಸ ಮತ್ತೆ ಮಹಾಲಕ್ಷ್ಮಿ ಇಬ್ರು. ಬಂದಾಗ ಅದ್ ಹೇಳಿ ಕೇಳಿ ಆಶ್ರಮ, ಹೊಸದಾಗಿ ಮದ್ವೆ ಆಗಿದೆ ಇವ್ರಿಗೆ, ಹೆಂಗಿರಕ್ಕಾಗತ್ತೆ? ಅವಾಗ ತಾಯಿ ಪದ್ಮಾವತಿ ಮತ್ತೆ ಶ್ರೀನಿವಾಸ ಅಲ್ಲೇ ಆಶ್ರಮದಿಂದಾನೆ ಒಂದ್ ಸ್ವಲ್ಪ ದೂರದಲ್ಲಿ ಗಂಡ ಹೆಂಡತಿ ಇಬ್ರು ಇರ್ತಾರೆ. ಒಂದು 6 ತಿಂಗಳು ಅಲ್ಲೇ ಸಂಸಾರ ಮಾಡ್ತಾರೆ. ಅದ ಆದ ನಂತರ ಅವರು ಅಲ್ಲಿಂದ ಮತ್ತೆ ಬೆಟ್ಟ ಹತ್ತಿ ಅಂದ್ರೆ ವೈಕುಂಠ ಗಿರಿಗೆ ಹೊರಡ್ತಾರೆ. ಅಲ್ಲಿಂದ ಅವರಲ್ಲಿ ಕೆಳಗಡೆ ಅಗಸ್ತ್ಯ ಮುನಿಗಳ ಆಶ್ರಮದ ಹತ್ರ ಏನು ಜಾಗ ಇತ್ತಲ್ಲ, ಅಲ್ಲಿ ಪದ್ಮಾವತಿ ಮತ್ತೆ ಶ್ರೀನಿವಾಸರು ಅವರು ಜಾಗ ಕಳೆದ ಅದನ್ನೇ ಶ್ರೀನಿವಾಸ ಮಂಗಾಪುರಂ ಅಂತ ಇವತ್ತು ದೇವಸ್ಥಾನ ಕಟ್ಟಿ ಏನ್ ಜಾಗ ಇದೆಲ್ಲ ಅದೇ ಶ್ರೀನಿವಾಸ ಮಂಗಾಪುರಂ ಅಂತ ಏನ್ ಕರೀತಾರಲ್ಲ. ಆಗ ಅಲ್ಲಿಂದ ಭಗವಂತ ಹೊರಡೋ ಮುಂಚೆ ಕೂಡ ಹೇಳ್ತಾನೆ,
ಬೆಟ್ಟ ಹತ್ತಿ ಯಾರು ನನ್ನ ಈಗ ವಯಸ್ಸಾದವರು ಅಂತಾರೋ ಕೆಲವು ವೃದ್ಧರು ಬೆಟ್ಟ ಹತ್ತಿ ನನ್ನ ದರ್ಶನ ಆಗದೆ ಇದ್ದಂಥವ್ರು ಇಲ್ಲಿ ನನ್ನ ದರ್ಶನ ಮಾಡಿದ್ರು ಕೂಡ ಅಷ್ಟೇ ಫಲ ಸಿಗತ್ತೆ ಅಂತ ಶ್ರೀನಿವಾಸ ಹೇಳಿ ಅಲ್ಲಿಂದ ಹೊರಡ್ತಾನೆ. ಸರಿ ಆಯ್ತು, ಇಲ್ಲಿಗೆ 6 ತಿಂಗಳಲ್ಲಿ ಮುಗಿಸ್ಕೊಂಡು ವೆಂಕಟಗಿರಿಗೆ ಬೆಟ್ಟದ ಮೇಲಕ್ಕೆ ಶ್ರೀನಿವಾಸ ಮತ್ತೆ ತಾಯಿ ಪದ್ಮಾವತಿ ಹೊರಟ್ರ ಮೇಲೆ ಅಲ್ಲಿ ಆರಾಮಾಗಿ ಸಂಸಾರ ಮಾಡ್ಕೊಂಡು ಆರಾಮಾಗಿರೋಣ ಅಂತ. ಆಯ್ತಾ? ಹಂಗಿದ್ದಿದ್ರೆ ಮುಂದೆ ನಡೆಯಲ್ಲ, ಏನು ನಾಟಕ ನಡೆಯಲ್ಲ. ಇದೇ ಟೈಮ್ಗೆ ನಮ್ಮ ನಾರದ ಮಹಾಮುನಿಗಳ ಎಂಟ್ರಿ ಆಗತ್ತೆ, ಪುನಃ ಎಂಟ್ರಿ ಆಗತ್ತೆ. ಅಲ್ಲಿ ಮಹಾಲಕ್ಷ್ಮಿ ತಾಯಿ ತಪಸ್ ಮಾಡ್ತಿದ್ಲಲ್ಲ, ಅಲ್ಲಿಗೆ ಹೋಗ್ತಾರೆ. ಏನಮ್ಮ ತಾಯಿ, ನೀನ್ ವೈಕುಂಠ ಅದು ಸೊಲ್ಲಾಪುರ. ಹೇಳ್ತೀನಿ ಅದು ಎಲ್ಲಿ ಅಂತ. ಓಕೆ. ಮಹಾಲಕ್ಷ್ಮಿ ತಪಸ್ ಮಾಡ್ತಿದ್ದಂತ ಜಾಗ ಏನಿತ್ತಲ್ಲ, ಅಲ್ಲಿಗೆ ನಾರದ ಮಹಾಮುನಿಗಳು ಬರ್ತಾರೆ, ಬಂದು ಹೇಳ್ತಾರೆ, ಅಲ್ಲಮ್ಮ ತಾಯಿ, ನೀನ್ ವೈಕುಂಠ ಬಿಟ್ಟು ಬಂದೆ, ಏನಕ್ಕೆ ಬಂದೆ? ನಿನ್ ಗಂಡ ನಿನ್ಗೆ ಅವಮಾನ ಮಾಡ್ಬಿಟ್ಟ, ಅಥವಾ ನಿನ್ನ ಗಂಡನಿಗೆ ಅವಮಾನ ಆಯ್ತು ಅಂತ ಹಿಂಗೆಲ್ಲ ಬಂದೆ. ಇಲ್ಲಿ ನೀನೇನೋ ತಪಸ್ಸು ಅಂತ ಕೂತಿದ್ಯಾ, ಅಲ್ಲಿ ನಿಮ್ಮ ಯಜಮಾನ್ರು ಆಲ್ರೆಡಿ ಪದ್ಮಾವತಿ ಅನ್ನೋರನ್ನ ಮದುವೆ ಆಗ್ಬಿಟ್ಟಿದ್ದಾರೆ ಅಂತ. ಮಹಾಲಕ್ಷ್ಮಿ ಗೊತ್ತಾಗತ್ತೆ, ನಿಜನ ಹೇಳ್ತಿರೋದು, ನನ್ನ ಶ್ರೀನಿವಾಸನಿಗೆ ಮದುವೆ ಆಯ್ತಾ ಅಂತ. ಹೌದು ತಾಯಿ ಎಂದಾಗ ಸೀದಾ ಮಹಾಲಕ್ಷ್ಮಿ ಬರ್ತಾಳೆ. ಬಂದು ನೋಡಿದ್ರೆ ಅಲ್ಲಿ ಪದ್ಮಾವತಿ ಜೊತೆ ಶ್ರೀನಿವಾಸ ಸಂಸಾರ ನಡೆಸ್ತಿರ್ತಾನೆ. ಕೋಪ ಬರುತ್ತೆ ಶ್ರೀನಿವಾಸಂಗೆ. ಮಹಾಲಕ್ಷ್ಮಿ ನೋಡಿದ ತಕ್ಷಣ ಎಲ್ಲ ನೆನಪಾಗತ್ತೆ. ಓ, ಅಲ್ಲಿ ತನಕ ಏನು ನೆನಪಿಲ್ಲ. ಮಹಾಲಕ್ಷ್ಮಿದ ಅಲ್ಲಿ ತನಕ, ತಾನ್ ಮಹಾವಿಷ್ಣು ಅನ್ನೋದು ಅಲ್ಲಿ ನೆನಪಿಲ್ಲ. ತನಕ ನೆನಪಿಲ್ಲ, ಎಲ್ಲ ನೆನಪಾಗತ್ತೆ ಒಂದೊಂದೇ. ಅಂದ್ರೆ ಭಗವಂತನಿಗೆ ಗೊತ್ತು, ಎಲ್ಲಾನು ಗೊತ್ತು. ಈಗ ನಾವು ಉದಾಹರಣೆಗೆ ಯಾವುದೋ ಒಂದು ಸ್ಟೇಜ್ ಮೇಲೆ ಒಂದು ನಾಟಕ ಮಾಡ್ತಾ ಇದ್ರೆ, ಈಗ ನಾನು ರಾಜೇಶ್, ಈಗ ನಾನೊಂದು ಸ್ಟೇಜ್ ಮೇಲೆ ಒಂದು ಯಾವುದೋ ಪೊಲೀಸ್ ಆಫೀಸರ್ದು ಒಂದು ಇನ್ಸ್ಪೆಕ್ಟರ್ ಒಂದು ನಾಟಕ ಮಾಡ್ತಾ ಇದ್ರೆ ಕ್ಯಾರೆಕ್ಟರ್ ನಾನು ಇರ್ತೀನಿ ಅಷ್ಟೇ, ನನಗೆ ಗೊತ್ತು ರಾಜೇಶ್ ನಾನೇ ಅಂತ. ಹಾಗೆ ಭಗವಂತನಿಗೆ ಎಲ್ಲಾನು ಗೊತ್ತು. ಅವಾಗ ಮಹಾಲಕ್ಷ್ಮಿನ ಹುಡುಕೊಂಡು ಭೂಮಿಗೆ ಬಂದಂತ ಮಹಾವಿಷ್ಣು ಶ್ರೀನಿವಾಸ ಮಹಾಲಕ್ಷ್ಮಿನ ಅವಾಗ ಮೀಟ್ ಮಾಡೋಷ್ಟೊತ್ತಿಗೆ 12 ವರ್ಷ ಆಗಿರುತ್ತೆ. 12 ವರ್ಷಗಳ ಕಾಲ ಭಗವಂತ ಇರ್ತಾನೆ ಇಲ್ಲಿ. ಆಮೇಲೆ ಮಹಾಲಕ್ಷ್ಮಿ ಅಂತಂದಾಗ ಅವಾಗ ಕೋಪ ಬರುತ್ತೆ. ಅಲ್ಲ ಸ್ವಾಮಿ, ನಾನು ಇಲ್ಲಿ ಬಂದಿದ್ದೀನಿ, ನೀವು ಯಾರು ಈಕೆನ ಮದುವೆ ಆಗಿದ್ರ ಅದು ಅಂತ. ಆಗ ಭಗವಂತ ಹೇಳ್ತಾನೆ, ಈಕೇನ್ ಯಾರು ಅಲ್ಲ, ವೇದವತಿ. ಅವಾಗ ವೇದವತಿ, ಈಗ ಪದ್ಮಾವತಿ ಅಂತನ್ಬಿಟ್ಟು. ಆ ಪದ್ಮಾವತಿ ಅಕ್ಕ ಅಂತ ಕರೀತಾರೆ ಲಕ್ಷ್ಮಿನ. ಅದು ಕೂಡ ಮಹಾಲಕ್ಷ್ಮಿಗೆ ತಗೊಳಕ್ಕಾಗಲ್ಲ. ಆಗ ಶ್ರೀನಿವಾಸ ಹೇಳ್ತಾನೆ, ಈ ಪದ್ಮಾವತಿ ಮತ್ತೆ ಯಾರು ಅಲ್ಲಮ್ಮ, ನೀನೇ ಅದು, ನಿನ್ನದೇ ಅವತಾರ, ನೀನೇ ಅದು ಅಂತ. ಆಗ ಇಲ್ಲ, ಮಹಾಲಕ್ಷ್ಮಿಗೆ ಮತ್ತೆ ಇವರಿಂದನೂ ಶುರು ಆಗತ್ತೆ, ಅವ್ರ ಕಡೆಯಿಂದನೂ ಶುರು ಆಗತ್ತೆ. ಅದಕ್ಕೆ ಹೇಳದ್ದು, ಇಬ್ಬರು ಹೆಂಡತಿಯರ ಆ ನಡುವೆ ನಡೆಯುತ್ತಲ್ಲ ಆ ಜಗಳ, ಕಿತ್ತಾಟ ಶ್ರೀನಿವಾಸನಿಗೆ. ಓ, ಅದೇ ಸಂದರ್ಭದಲ್ಲಿ ಭಗವಂತ ಅಲ್ಲೇನೆ ಶಿಲೆ ಆಗ್ಬಿಡೋದು. ನೀವಿಬ್ರು ಹಿಂಗೆ ಜಗಳ ಆಡ್ತೀರಿ ಅಂತ ಅಂದ್ಬಿಟ್ಟು ಭಗವಂತ ಶಿಲೆ ಆಗ್ಬಿಡೋದು. ಓ, ನನ್ನ ಸ್ವಾಮಿನೇ ಶಿಲೆ ಆದ್ಮೇಲೆ ನಾನು ಏನ್ ಮಾಡ್ಲಿ ಅಂತ ಮಹಾಲಕ್ಷ್ಮಿ ಅಲ್ಲಿಂದ ಸೀದಾ ಬಂದು ಕೊಲ್ಲಾಪುರದಲ್ಲಿ ನೆಲೆಸೋದು. ಆಗ ಕೊಲ್ಲಾಪುರದಲ್ಲಿ ನೆಲೆಸೋದು. ಆಮೇಲೆ ಪದ್ಮಾವತಿ ತಾಯಿ ಕೂಡ ಅಲ್ಲಿಂದ ಎಗೇನ್ ಮಹಾಲಕ್ಷ್ಮಿ ಶಿಲೆ ಆಗಿದ್ದಾಯ್ತು, ಶ್ರೀನಿವಾಸ ಕಲ್ಲಾಗಿದ್ದಾಯ್ತು, ನಾನೇನ್ ಮಾಡ್ಲಿ ಅಂತ ಆಕೆ ಕೂಡ ಕೆಳಗ್ ಬಂದು ಮಂಗಾಪುರದಲ್ಲಿ ಆಕೆನೂ ಪದ್ಮಾವತಿನೂ ಶಿಲೆ ಆಗ್ಬಿಡ್ತಾರೆ. ಆಯ್ತಾ? ಈ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ಏನ್ ನೆಲೆಸಿದ್ಲಲ್ಲ, ಇದು ಒಂದು ಇದ್ರ ಪ್ರಕಾರ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಆದ್ರೆ ಈ ದಶಮಹಾವಿದ್ಯೆಗಳೆಲ್ಲ ಈಗ ಸತೀ ದೇವಿ, ಪರಮಾತ್ಮ ಮಹಾಶಿವ ಏನೇನಲ್ಲ, ಮಹಾಶಿವನ ಪ್ರೀತಿಸಿದಂತ ಮಹಾಸತಿ ಇದ್ಲು. ಆಕೆ ದೇಹ ತುಂಡು ತುಂಡಾದಾಗ ಬೆಂಕಿಲಿ ಬಿದ್ದು ವಿಷ್ಣು ಎಗೇನ್ ಸುದರ್ಶನ ಚಕ್ರ ಕಳಿಸಿ ಸತ್ತಂತ ದೇಹನ ಎತ್ಕೊಂಡು ಶಿವ ತಿರುಗ್ತಿದ್ದಂತ ಟೈಮಲ್ಲಿ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ದೇಹನ ಪೀಸ್ ಮಾಡ್ತಾನಲ್ಲ, ಆಗ ಸತೀ ದೇವಿಯ ಒಂದೊಂದು ಭಾಗಗಳು ಒಂದೊಂದು ಕಡೆ ಬಿತ್ತು. ಅದೇನೇ ನಾವು ಶಕ್ತಿ ಪೀಠಗಳು ಅಂತ ಕರಿತೀವಿ. ಕೂದಲು ಬಿದ್ದಂತ ಜಾಗ ನಮ್ಮ ಮೈಸೂರು, ಮತ್ತೆ ಈಗ ಯೋನಿ ಬಿದ್ದಂತ ಸ್ಥಳ ಕಾಮಾಖ್ಯ, ಹಾಗೆ ಒಂದೊಂದೊಂದೊಂದು ಸ್ಥಳ. ಹಾಗೆ ಕಣ್ಣು ಬಿದ್ದಿದ್ದು ಕೊಲ್ಲಾಪುರ ಅಂತ ಕೂಡ ಅದು ಇನ್ನೊಂದು ವರ್ಜನ್ ಆಫ್ ಕತೆ ಹೇಳ್ತಾರೆ. ಸೊ ಈಗ ನಾವ್ ಇಲ್ಲಿಗೆ ವಾಪಸ್ ಬರೋಣ. ಇಲ್ಲಿ ಭಗವಂತ ಅಲ್ಲಿ ಅವತ್ತಿಂದ ಶುರು ಆಗಿದ್ದು, ಅಂದ್ರೆ ಅಲ್ಲಿ ಅವತ್ತು ಶ್ರೀನಿವಾಸ ನೆಲೆ ಆಗಿತ್ತು.